ಹಿರಿಯ ಪ್ರಾಥಮಿಕ ಶಾಲೆ ಆಲ್ಗೇರಿ ಮಂಡಳಿ ಹೊಸನಗರ ತಾಲೂಕಿಂದ ನಾವು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಸುಮಾರು ಇತಿಹಾಸ ಇರತಕ್ಕಂಥ ಇದು ಕ್ಲಸ್ಟರ್ ಸ್ಕೂಲ್ ಆಗಿರೋದ್ರಿಂದ 59 ವರ್ಷ ಆಗಿದೆ ಇದು ಹೆಚ್ಚು ಕಮ್ಮಿ. ಸ್ಕೂಲು ಎಲ್ಲ ಮೇಲ್ಛಾವಣಿ ಹೋಗಿದೆ, ಸ್ಕೂಲ್ ಬಿದ್ದೋಗ್ಲಿಕ್ಕಾಗಿದೆ. ಮಕ್ಕಳು ಅಡ್ಮಿಷನ್ ಆಗ್ತಿಲ್ಲ, ಸ್ಕೂಲ್ ಬಿದ್ದೋಗುತ್ತೆ ಅಂತ ತಂದೆ ತಾಯಿಗಳು ಹೆದರ್ತಿದ್ದಾರೆ. ಮತ್ತು 6ನೇ ತರಗತಿಯ ಮಕ್ಕಳು ಟಿ ಸಿ ತೊಗೊಂಡೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಕಾರಣ ಕೇಳಿದ್ರೆ ನಿಮ್ಮ ಸ್ಕೂಲಿಗೆ ಕೂರ್ಸೋಕ್ಕೆ ನಾವು ಇರೋದು ಒಬ್ಬೊಬ್ಬರು ಮಕ್ಕಳು ಕೂರ್ಸೋಕ್ಕೆ ಧೈರ್ಯ ಇಲ್ಲ ಅಂತಿದ್ದಾರೆ. ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಯಿತು ಜನಪ್ರತಿನಿಧಿಗಳಿಗೆ, ಯಾರು ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಸ್ಕೂಲ್ ಈ ಮಳೆಗಾಲದಲ್ಲಿ ಬೀಳ ಹಂತದಲ್ಲಿದೆ. ಎಲ್ಲ ಹಂಚುಗಳು ಹೋಗಿದ್ದು. ಇವತ್ತು ನಾವು ಮತ್ತು ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಸುಖೇಶ್ ಅವರು ಎಲ್ಲ ಹಂಚಿನ ಹಾಕಿದ್ದೀವಿ. ಮತ್ತು ಹಂಚು ಹಾಕ್ಲಿಕ್ಕೆ ಈ ಮೇಲೆ ನಿಲ್ಲೋಕ್ಕೂ ಹೆದರಿಕೆ ಆಗ್ತಿದೆ. ಆ ಪರಿಸ್ಥಿತಿಲಿ ಈ ಸ್ಕೂಲ್ ಇದೆ, ದುಸ್ಥಿತಿ ಹಂಚಿನಲ್ಲಿದೆ, ಮಣ್ಣಿನ ಗೋಡೆ ಇದೆ, ಇದು ಅಡಿಯಲ್ಲ. ಸ್ಕೂಲು ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದರೆ ಬೀಳೋ ಚಾನ್ಸ್ ಇದೆ. ಮಕ್ಕಳಿಗೆ ಏನಾದರೂ ಹಾನಿ ಆದರೆ ಇದು ಈ ತಾಲೂಕಿನ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಇದು ಕಾರಣ ಆಗ್ತಾರೆ. ಆ ಸ್ಥಿತಿಲಿದೆ ಈ ಸ್ಕೂಲು. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು ಎಲ್ಲರಲ್ಲೂ. ಇದಕ್ಕೇನು ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿರ್ತಾರೆ ಈ ಅಧಿಕಾರಿಗಳಿಗೆ, ಈ ಜನಪ್ರತಿನಿಧಿಗಳು ಕೇಳೋದೇನೆಂದರೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲ ಅಂದರೆ ಸ್ಕೂಲ್ ಬಿದ್ದೋಗುತ್ತೆ, ಮಕ್ಕಳು ಬರ್ತಾ ಇಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಉಳಿಸಿ ಅಂತ ಬರೀ ಭಾಷಣ ಮಾಡ್ತಾರೆ ಬಿಟ್ಟರೆ ಸರ್ಕಾರಿ ಶಾಲೆಗೆ ಅನುದಾನ ಕೊಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಟೋಟಲ್ ಸ್ಕೂಲು ಇತಿಹಾಸ ಇರೋಂಥ ಸ್ಕೂಲ್ ಇದು. 100 ವರ್ಷ ಆಯಿತು, ಹೆಚ್ಚು ಕಮ್ಮಿ 100 ವರ್ಷಕ್ಕೆ ಎಷ್ಟು ಕಮ್ಮಿ ಆಗಿದೆ. ಇನ್ನೊಂದು 59ನೇ ಇಸ್ವಿ ಸ್ಟಾರ್ಟ್ ಆಗಿದ್ದು. ಇದು ಇಷ್ಟು ವರ್ಷ ಸಾಗಿದ್ರು 300 ಮಕ್ಕಳು ಇರ್ತಕ್ಕಂಥ ಸ್ಕೂಲು ಇವತ್ತು ತುಂಬ ಕಡಿಮೆ, 60-70 ಮಕ್ಕಳಿಗೆ ಬಂದಿದೆ. ಸ್ಕೂಲ್ ಕಾರಣ ಏನಂದರೆ ಸ್ಕೂಲ್ ವ್ಯವಸ್ಥೆ ಇಲ್ಲ, ಬಿದ್ದೋಗ್ತಿದೆ. ಅಡ್ಮಿಷನ್ ಮಾಡೋಕ್ಕೆ ತಂದೆ ತಾಯಿಗಳು ಹೆದರ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನೀವು ಎಚ್ಚರ ವಹಿಸ್ಬೇಕಾಗಿ ಎಲ್ಲರೂ ಕೇಳ್ತಾರೆ. खिड़की ओपन